ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಾಕ್ಷಿಗೆ ಬೆದರಿಕೆ, ದರ್ಶನ್ ಫ್ಯಾನ್ಸ್ಗೆ ವಿಚಾರಣೆ, ಬಂಧಿತ ಪುನೀತ್ನ ಮತ್ತಷ್ಟು ವಿಚಾರ ಬಯಲಾಗಿದೆ. ಈಗ ಈತನೇ ದರ್ಶನ್ ಅಧಿಕೃತ ಜಾಲತಾಣದ ಹ್ಯಾಂಡ್ಲರ್ ಅನ್ನೋದು ಗೊತ್ತಾಗಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು. ಈಗ ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಆಗಿದ್ದಾರೆ, ಅವರ ವಿಚಾರಣೆ ಮುಂದುವರೆದಿದೆ. ಬಂಧಿತ ಪುನೀತ್ನ ಮತ್ತಷ್ಟು ವಿಚಾರ ಈಗ ಬಯಲಾಗಿದೆ. ಈತನೇ ದರ್ಶನ್ನ ಅಧಿಕೃತ ಜಾಲತಾಣದ ಹ್ಯಾಂಡ್ಲರ್ ಅಂತ ಗೊತ್ತಾಗಿದೆ. ದರ್ಶನ್ ಅಕೌಂಟ್ನಲ್ಲಿ ಪುನೀತ್ನಿಂದಲೇ ಪೋಸ್ಟ್ ಮಾಡಲಾಗ್ತಾ ಇತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ. 10 ವರ್ಷದಿಂದ ದರ್ಶನ್ ಆಪ್ತ ಬಳಗದಲ್ಲಿ ಇರುವಂಥ ಪುನೀತ್ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆಗೂ ಕೂಡ ನಿಕಟ ಸಂಪರ್ಕವನ್ನು ಹೊಂದಿದ್ದ ಈತ ಮೊಬೈಲ್ ಸೀಸ್ ಮಾಡಿ ಡೇಟಾ ರಿಟ್ರೀವ್ಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಅವರ ಸಾಮಾಜಿಕ ಜಾಲತಾಣವನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ ಈ ಪುನೀತ್ ಅನ್ನೋದು ಈಗ ತಿಳಿದು ಬಂದಿದೆ. ಅವರ ಫ್ಯಾನ್ಸ್ ಅಸೋಸಿಯೇಷನ್ ಇದೆಯಲ್ಲ, ಅವರ ಜೊತೆ ಕೂಡ ನಿಕಟ ಸಂಪರ್ಕವನ್ನು ಈತ ಹೊಂದಿದ್ದ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ, ಈಗ ಸಾಕ್ಷಿಗೆ ಬೆದರಿಕೆ ಹಾಕಿದಂಥ ಪ್ರಕರಣದಲ್ಲಿ ದರ್ಶನ್ ಫ್ಯಾನ್ಸ್ನ ಅರೆಸ್ಟ್ ಮಾಡಲಾಗಿತ್ತು. ವಿಚಾರಣೆ ನಡೆಸಿದಂತಹ ವೇಳೆ ಮಹತ್ವದ ವಿಚಾರ ಒಂದು ಹೊರಗಡೆ ಬಿದ್ದಿದೆ. ಅದು ಪುನೀತ್ನೇ ನೇರವಾಗಿ ದರ್ಶನ್ ಜಾಲತಾಣಗಳ ಹ್ಯಾಂಡ್ಲರ್ ಅನ್ನೋದು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಆಗದಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿಕೊಂಡಂತ ಕಾಮಾಕ್ಷಿಪಾಳ್ಯ ಪೊಲೀಸರು ಪುನೀತ್, ವೇಣು, ಸುಹಾಸ್ ಸೇರಿದಂತೆ 3 ಅರೆಸ್ಟ್ ಮಾಡಿ 3 ಜನರನ್ನು ಕೂಡ ನಿನ್ನೆ ಬೆಂಗಳೂರಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ 3 ಜನರನ್ನ 3 ದಿನಗಳ ಕಾಲ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಆರೋಪಿಗಳ ವಿಚಾರಣೆ ಆಗ್ತಿರುವಂತದ್ದು. ವಿಚಾರಣೆ ವೇಳೆ ಕೆಲವೊಂದಷ್ಟು ವಿಚಾರಗಳು ಪೊಲೀಸರ ಗಮನಕ್ಕೆ ಬಂದಿರುವಂತದ್ದು, ಅಂದ್ರೆ ಆರೋಪಿಗಳು ಈ ಬಗ್ಗೆ ಬಾಯಿ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದು ಏಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಪುನೀತ್ ಪ್ರಕರಣದ A1 ಆರೋಪಿ ಪುನೀತ್ ಏನಿದ್ದಾನೆ, ಪುನೀತ್ ಕಳೆದ 10 ವರ್ಷಗಳಿಂದಲೂ ಕೂಡ ನಟ ದರ್ಶನ್ ಅವರ ಒಡನಾಟದಲ್ಲಿ ಈತ ಇರ್ತಾನೆ. ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿಂತ ಮುಂಚಿತವಾಗಿ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂತ ಕೆಲಸವನ್ನ ಇದೇ ಪುನೀತ್ ಮಾಡ್ತಿರ್ತಾನೆ. ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಾದಂತ ಡಿ ಕಂಪನಿ ಅಂದ್ರೆ ನಟ ದರ್ಶನ್ ಅವರ ಫ್ಯಾನ್ ಪೇಜ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ದರ್ಶನ್ ತೂಗುದೀಪ ಶ್ರೀನಿವಾಸ್ ಎನ್ನುವಂತ ಅಕೌಂಟ್ ಜೊತೆಗೆ ದಾಸ ದರ್ಶನ್ ಎನ್ನುವಂತ ಫೇಸ್ಬುಕ್ ಹಾಗೂ ಟ್ವಿಟರ್ ಅಕೌಂಟ್ಗಳೇನಿರ್ತವೆ ಅದರಲ್ಲಿ ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ಹಾಕುವಂತದ್ದು, ಅವರ ಸಿನಿಮಾಗಳಿಗೆ ಪ್ರಮೋಷನ್ಗೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ಹಾಕುವಂತ ಕೆಲಸವನ್ನ ಇದೇ ಪುನೀತ್ ಮಾಡ್ತಿರ್ತಾನೆ. ಕಳೆದ 8 ವರ್ಷಗಳಿಂದಲೂ ಕೂಡ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗೋಕ್ಕಿಂತ ಮುಂಚಿತವಾಗಿ 8 ವರ್ಷಗಳಿಂದಲೂ ಕೂಡ ನಟ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂತ ಕೆಲಸವನ್ನ ಇದೇ ಪುನೀತ್ ಮಾಡ್ತಿರ್ತಾನೆ. ಪ್ರಮುಖವಾಗಿ ಪುನೀತ್ ವಿರುದ್ಧವಾಗಿ ಕೇಳಿ ಬಂದಿರುವಂತಹ ಆರೋಪ, ಪ್ರಕರಣದ 49ನೇ ಸಾಕ್ಷಿ ಆಗಿರುವಂತಹ ಸಂದೀಪ್ ಅವರಿಗೆ ಬೆದರಿಕೆ ಹಾಕಂತ ಆರೋಪಕ್ಕೆ ಈತನ ವಿರುದ್ಧ ಕೇಳಿ ಬಂದಿರುವಂತದ್ದು. ಕಳೆದ ಜೂನ್ 25ನೇ ತಾರೀಕು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಇರುತ್ತೆ. ಸಾಕ್ಷಿಯಾದಂತಹ ಸಂದೀಪ್ ಅವರಿಗೆ ಕೋರ್ಟ್ ನಲ್ಲಿ ಬಂದು ಸಾಕ್ಷಿ ನುಡಿಬೇಕು ಅಂತೇಳಿ ಯಾವಾಗ ಕೋರ್ಟ್ ನಿಂದ ಸಮನ್ಸ್ ಜಾರಿ ಆಗಿರುತ್ತೆ, ಅದರಂತೆ ಸಂದೀಪ್ ನ್ಯಾಯಾಲಯಕ್ಕೆ ಬಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಸಾಕ್ಷಿಯನ್ನು ನುಡಿಯುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶ ಗಮನಕ್ಕೆ ಸಂದೀಪ್ ತರುವಂತದ್ದು, ನನಗೆ ವಾಟ್ಸ್ಆಪ್ ಕರೆಯ ಮೂಲಕವಾಗಿ ಸಾಕ್ಷ್ಯವನ್ನ ನುಡಿಬಾರದು, ಅದು ಕೂಡ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರುವಂತಹ ಮಾರ್ಗ ಮಧ್ಯೆ ತುಮಕೂರಿನಲ್ಲಿ ರೇಣುಕಾಸ್ವಾಮಿ ಸೇರಿದಂತೆ ಅವತ್ತು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ದಂತಹ ಆರೋಪಿಗಳು ಪವನ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಇವರು ಮಾರ್ಗ ಮಧ್ಯೆ ಚಿತ್ರದುರ್ಗದಿಂದ ತುಮಕೂರಿಗೆ ಗಾಡಿಯನ್ನ ನಿಲ್ಲಿಸಿ ತುಮಕೂರಿನ ದುರ್ಗಾ ಬಾರ್ನಲ್ಲಿ ಮದ್ಯವನ್ನ ಖರೀದಿಯನ್ನ ಮಾಡಿರ್ತಾರೆ. ತುಮಕೂರಿನ ದುರ್ಗಾ ಬಾರ್ನಲ್ಲಿ ಕ್ಯಾಶಿಯರ್ ಆಗಿದ್ದು ಇದೇ ಪ್ರಕರಣದಲ್ಲಿ 49ನೇ ಸಾಕ್ಷಿ ಆಗಿರುವಂತಹ ಸಂದೀಪ್, ಬಾರ್ ಕ್ಯಾಶಿಯರ್ ಸಂದೀಪ್ ಕೋರ್ಟ್ ನಲ್ಲಿ ಬಂದು ಸಾಕ್ಷ್ಯವನ್ನ ಹೇಳ್ತಾರೆ ಅನ್ನೋದನ್ನ ಮನಗಂಡಂತ ಆರೋಪಿ ಪುನೀತ್ ಏನಿದ್ದಾನೆ, ಸಂದೀಪ್ ಅವರಿಗೆ ವಾಟ್ಸ್ಆಪ್ ಕರೆ ಮೂಲಕವಾಗಿ ಧಮಕಿಯನ್ನ ಹಾಕಿರುವಂತದ್ದು. ಯಾವುದೇ ಕಾರಣಕ್ಕೂ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಂತ ವಿಚಾರವನ್ನ ಕೋರ್ಟ್ ನಲ್ಲಿ ಹೇಳಬಾರ್ದು ಅಂತೇಳಿ ಧಮಕಿಯನ್ನ ಹಾಕಿರ್ತಾನೆ. ವಾಟ್ಸ್ಆಪ್ ಕರೆಯ ಮೂಲಕವಾಗಿ ವಾಟ್ಸ್ಆಪ್ ಗ್ರೂಪ್ ಕಾಲ್ ಅನ್ನ ಮಾಡಿ ಸಂದೀಪ್ಗೆ ಧಮಕಿಯನ್ನ ಹಾಕಿರ್ತಾರೆ. ಈ ವಿಚಾರವನ್ನ ಯಾವಾಗ ಸಂದೀಪ್ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ, ನ್ಯಾಯಾಧೀಶರು ಕೂಡಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳ ಬಂಧಿಸುವಂತೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸೂಚನೆಯನ್ನು ಕೊಡುವಂತದ್ದು. ಆಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡಿ ಒಂದ್ ಕಡೆ ಸಂದೀಪಿಂದ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು 3 ಜನ ಆರೋಪಿಗಳು ಪುನೀತ್, ವೇಣು, ಸುಹಾಸ್ 3 ವಿಚಾರಣೆ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕೇವಲ 49ನೇ ಸಾಕ್ಷಿ ಆಗಿರುವಂತಹ ಸಂದೀಪ್ಗೆ ಮಾತ್ರ ಆರೋಪಿಗಳು ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರೆ ಅಥವಾ ಬೇರೆ ಯಾರಾದರೂ ಸಾಕ್ಷಿಗಳಿಗೆ ಇದೇ ರೀತಿಯಾಗಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದರ ತನಿಖೆಯನ್ನ ಒಂದ್ ಕಡೆ ಮುಂದುವರಿಸಿದ್ರೆ, ಮತ್ತೊಂದ್ ಕಡೆ ಪುನೀತ್ ಯಾರು,
ಯಾರು, ಈತನ ಹಿನ್ನೆಲೆ ಏನು, ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಈತನಿಗೂ ಯಾವ ರೀತಿಯಾಗಿ ಸಂಬಂಧ ಅಂತ ಹೇಳಿ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸ್ವತಃ ಇದೇ ಪುನೀತ್ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿದಾರ ಆಗಿದ್ದಾನೆ. ರೇಣುಕಾಸ್ವಾಮಿ ಹತ್ಯೆ ಆದಂತ ನಂತರದಲ್ಲಿ RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಹತ್ಯೆ ಆದಂತ ನಂತರದಲ್ಲಿ RR ನಗರದ ಪಟ್ಟಣಗೆರೆ ಶೆಡ್ನಿಂದ ರೇಣುಕಾಸ್ವಾಮಿ ಮೃತದೇಹವನ್ನ ಬೆಂಗಳೂರಿನ ಸುಮ್ನಹಳ್ಳಿಯಲ್ಲಿ ಬರುವಂತಹ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನ ಮುಂದೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಬಿಸಾಡಿ ಹೋಗ್ಲಿಕ್ಕೆ ಬಳಸಿದಂತ ವೈಟ್ ಕಲರ್ ಸ್ಕಾರ್ಪಿಯೋದ ಮಾಲೀಕ ಇದೇ ಪುನೀತ್. ದರ್ಶನ್ ಮ್ಯಾನೇಜರ್ ಆಗಿದ್ದಂತ ನಾಗರಾಜು ಚಿಕ್ಕಬಳ್ಳಾಪುರದಿಂದ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ದರ್ಶನ್ ಅವರ ಫಾರ್ಮ್ ಹೌಸ್ಗೆ ಮೇಕೆಗಳನ್ನ ತಗೊಂಡು ಹೋಗ್ಬೇಕು, ಹೀಗಾಗಿ ನಿಮ್ಮ ಕಾರನ್ನ ಕೊಡಿ ಅಂತೇಳಿ ನಾಗರಾಜ್ ಅವರು ನನ್ನ ಸ್ಕಾರ್ಪಿಯೋ ಕಾರನ್ನ ತಗೊಂಡು ಹೋಗಿದ್ರು ಅನ್ನೋದನ್ನ ಈತ ಹಿಂದೆ ವಿಚಾರಣೆ ವೇಳೆಯಲ್ಲಿ ತಿಳಿಸಿದ. ಹೀಗಾಗಿ ಇದೇ ಪುನೀತ್ನನ್ನು ಕೂಡ ಪೊಲೀಸರು ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಮಾಡಿಕೊಂಡಿದ್ರು. ಆದ್ರೆ ಒಬ್ಬ ಸಾಕ್ಷಿದಾರನಾಗಿದ್ದಂತ ಪುನೀತ್ ಮತ್ತೊಬ್ಬ ಸಾಕ್ಷಿದಾರ ಸಂದೀಪ್ಗೆ ಧಮಕಿಯನ್ನ ಹಾಕಿ ಸದ್ಯ ಪೊಲೀಸರಿಂದ ಅರೆಸ್ಟ್ ಆಗಿ ವಿಚಾರಣೆಯನ್ನು ಎದುರಿಸುತ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.